ಅವರು ಶ್ರಮ ಪಡೋದು ಮಕ್ಕಳಿಗೋಸ್ಕರ ಚೆನ್ನಾಗಿದೆ. ಇಷ್ಟ ಆಯ್ತಾ? ಎಲ್ಲರ ಬದುಕಿನ ಕಥೆ ಅಂತಾರೆ, ನಿಜ? ಹೌದೌದು, ನಿಜ. ಇಷ್ಟ ಆಯ್ತು ಸಿನಿಮಾ. ಹೌದು, ಅಂದರೆ ಅಪ್ಪ ನಮಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ಇದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೌದು, ನಮ್ಮ ಅಪ್ಪನೂ ಹಿಂಗೆ ಕಷ್ಟಪಟ್ಟು ನಮ್ಮನ್ನ ಸಾಕಿರೋದು. ನಾವು ಈಗಲೂ ಏನು ಕೇಳಿದ್ರು ಅಪ್ಪ ತಂದು ಕೊಡ್ತಾರೆ, ಅದೇ ಖುಷಿ. ಏನಾಯ್ತು? ಇಷ್ಟ ಆಯ್ತು? ತಂದೆ ಮತ್ತೆ ಮಗಳದು. ಮೇನ್ ಆಗಿ ನಂಗೆ ರಾಧಾ ಪಾಠ ಇಷ್ಟ ಆಯ್ತು, ಮಮತಾ ಪಾಠ ಇಷ್ಟ ಆಯ್ತು. ಮಮತಾ ಪಾಠ ಉಳ್ಕೋತಾಳ ಮಮತಾ ನೆನಪಲ್ಲಿ? ಇರ್ತಾರೆ ಅವು ನೆನಪು ಇರ್ತಾರೆ, ಕಾಣ್ತಾರ ನೆನಪಲ್ಲಿ? ಚಂದ ಇರ್ತಾರೆ. ಬಟ್ ಅಪ್ಪ ಮಗಂದು ಸ್ವಲ್ಪ ಟಚ್ ಆಯ್ತು. ನಿಮಗೂ ಟಚ್ ಆಯ್ತಾ? ಅದೇ ತಾನು ಹೇಳಿದ್ದು. ನೀವು ಹಠ ಮಾಡ್ತೀರಾ? ನಾನು ಹಠ ಮಾಡ್ತಿರ್ತೀನಿ. ನಾನು ಅವಾಗ ಹಠ ಮಾಡ್ತೀನಿ. ನೀವು ಏನಾದರೂ ನಿಮ್ಮ ತಂದೆ ಜೊತೆ ಹಠ ಮಾಡಿ ಏನಾದ್ರು ಕೊಡಿಸ್ಕೊಂಡಿದ್ದೀರಿ? ಅಷ್ಟೆಲ್ಲ ಇಲ್ಲ, ನಾನು ಅಷ್ಟೆಲ್ಲ ಹಠ ಮಾಡಲ್ಲ. ಒಂದು ಚಿಕ್ಕ ಪುಟ್ಟ ಅಷ್ಟೇನು ಹಠ ಮಾಡೋದು, ಬಟ್ ಕೊಡಿಸ್ತಾರಪ್ಪ, ಹಂಗೆಲ್ಲ ಏನಿಲ್ಲ, ಕೊಡಿಸ್ತಾರೆ. ಅರ್ಥ ಆಗಿದೆ. ಏನಿಲ್ಲ, ಚಂದ ಇದೆ, ಬಂದು ಮೂವಿ ನೋಡ್ಕೊಂಡು ಹೋಗಿ ಅಷ್ಟೇ. ಕರುಣಾಕರ ತುಂಬ ಚೆನ್ನಾಗಿದೆ. ಎಮೋಷನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೇಯ್ನಾಗಿ ಒಬ್ಬ ಮಗ ಅಪ್ಪ ನೀನೇ ವಿಲನ್, ನೀನೇ ನನ್ನ ಪಾಲಿನ ವಿಲನ್ ಅಂತ ಹೇಳ್ತಾನೆ ಮೊದಲು. ಕಡೆಗೆ ಅವ್ನು ಬರ್ತಾ ನೀನೇ ನನ್ನ ಪಾಲಿನ ಹೀರೋ ಅಂತಾನೆ. ಈ ಜರ್ನಿ ಏನಿದೆ ಅದರ ನಡುವೆ ತೋರಿಸೋದೇ ನಿಮಗೆ ನಾನು ಕರುಣಾಕರ ಫಿಲಮ್ ತುಂಬ ಚೆನ್ನಾಗಿದೆ. ಎಮೋಷನ್ಸ್ ಕ್ಯಾರಿ ಮಾಡಿದ್ದಾರೆ ಚೆನ್ನಾಗಿ. ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಎಲ್ಲರೂ ಬನ್ನಿ, ನಾಳೆಯಿಂದ ಫಿಲಮ್ ನೋಡಿ. ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಸ್ಟೋರಿನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ನಂಗಂತೂ ಲಿಟರಲಿ ಸಖತ್ ಇಷ್ಟ ಆಗೋಯ್ತು. ಸೊ ಎಲ್ಲರೂ ಮಿಸ್ ಮಾಡದೆ ಮೂವಿನ ನೋಡಿ. ಥ್ಯಾಂಕ್ ಯು. ಕಾರ್ ಕೊಡಿಸ್ತೀನಿ. ಓಕೆ, ಮೂವಿ ಚೆನ್ನಾಗಿದೆ, ಮಿಸ್ ಮಾಡದೆ ಎಲ್ಲರೂ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಇಲ್ಲ, ಫ್ಯೂಚರ್ ಅಲ್ಲಿ ನಂಗೆ ಮಾಡ್ಬೇಕು ಅನ್ಕೊಂಡಿದೀನಿ. ಈಗ ನಂಗೂ ಕಾರ್ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ಪೇರೆಂಟ್ಸ್ ಇದೇ ತರ ಹಠ ಮಾಡಿ ಕೊಡಿಸ್ಕೊಂಡು. ಓಕೆ, ಥ್ಯಾಂಕ್ ಯು. ಫಿಲಮ್ ಮಾತ್ರ ಓವರ್ ಆಲ್ ಸಕ್ಕತ್ತಾಗಿದೆ. ಫ್ಯಾಮಿಲಿ ನೋಡೋಂಥ ಮೂವಿ. ಮಕ್ಳನ್ನ ಕರ್ಕೊಂಬಂದು ತೋರಿಸಿ, ಹಠ ಮಾಡೋ ಮಕ್ಳನ್ನ ಕರ್ಕೊಂಬಂದು ತೋರಿಸಿದ್ರೆ ತಂದೆ ತಾಯಿನ ಅರ್ಥ ಮಾಡ್ಕೊತಾರೆ ಈ ಮೂವಿಲಿ. ಅಷ್ಟು ಚೆನ್ನಾಗಿದೆ. ನನಗಂತೂ ಮನ್ಸಿಗೆ ಟಚ್ ಆಯಿತು. ಚಿಕ್ಕ ವಯಸ್ಸಲ್ಲಂತೂ ಪಾಪ ಕೊಡ್ಸೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾವು ಕೊಡ್ಸೋಕೆ ನಮ್ಮ ಅಪ್ಪ ಇಲ್ಲ. ಅಪ್ಪ ತಂದೆ ತಾಯಿ ವ್ಯಾಲ್ಯೂನ ಅರ್ಥ ಮಾಡ್ಕೊಬೋದು ಈ ಮೂವಿಲಿ. ಅಷ್ಟು ಚೆನ್ನಾಗಿದೆ. ಇನ್ನೊಂದು, ಮಕ್ಳನ್ನೂ ಅರ್ಥ ಮಾಡ್ಕೋಬೇಕು, ದೊಡ್ಡವರು ಅರ್ಥ ಮಾಡ್ಕೋಬೇಕು. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾನು ಕರ್ಣ ಅನ್ನೋ ಮೂವಿ ಬಂದು ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಮನ್ಸಿಗೆ ಟಚ್ ಆಯಿತು. ಒಳ್ಳೆಯವ್ರಿಗೆ ಕಷ್ಟ ತುಂಬ ಇರುತ್ತೆ, ಆದರೆ ಕಷ್ಟ ಇದ್ದು ಬಿದೋಗ್ಬಾರ್ದು. ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ಗೆ ಇರೋದು ಎರಡೇ ಆಪ್ಷನು: ರಾತ್ರಿ ಮಲಗ್ದಾಗ ಕನ್ಸ್ಕೊಳೋದು, ಬೆಳಗ್ಗೆ ಎದ್ದ ತಕ್ಷಣ ಅದೇ ಕನಸನ್ನ ನನಸು ಮಾಡೋಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋದು. ಯಾರು ಮರೆಯೋಕೆ ಹೋಗ್ಬೇಡಿ. ಆದರೆ ಯಾವುದೂ ಕೆಟ್ಟ ಕೆಲಸ ಮಾಡೋದು ಬೇಡ, ಒಳ್ಳೆ ಕೆಲಸ ಮಾಡೋಣ. ಈ ಫ್ಯಾಮಿಲಿ ಮಕ್ಳನ್ನ ಕರ್ಕೊಂಬಂದು ತೋರಿಸಿ ಈ ಮೂವಿನ. ತುಂಬ ಚೆನ್ನಾಗಿದೆ. 90 ಕಿಡ್ಸ್ಗೆ ಇದು ನೋಡೋಂಥ ಮೂವಿ. ಈ 2000 ಕಿಡ್ಸ್ಗಳು ನೋಡಲ್ಲ, 90 ಕಿಡ್ಸ್ವರೆಗೆ ಇದು ಅರ್ಥ ಆಗೋ ಮೂವಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಈ 2000 ಮೇಲೆ ಹುಟ್ಟಿರೋರಿಗೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗಬೇಕಾದ್ರೆ ಈ ಮೂವಿ ಬಂದು ನೋಡಿ. ಅವ್ರ ಅಪ್ಪ ಮಗನ ಬಾಂಧವ್ಯನೇ ತುಂಬಾ ಇಷ್ಟ ಆಯ್ತು. ಅದು ನೋಡಾದ್ಮೇಲೆ ಇವಳು ಕೇಳ್ತಿದ್ದಾಳೆ, ನಾಳೆ ನನ್ನ ಬರ್ಡೇ ಇದೆ, ಕಾರ್ ಕೊಡ್ಸು ಅಂತ. ಕೊಡಿಸ್ತೀವಿ, ನಾಳೆ ಅವಳು ಬರ್ತಡೇ ಅಲ್ವಾ, ಕೊಡಿಸ್ಲೇಬೇಕು. ಅವಳು ದೊಡ್ಡ ಕಾರ್ ಬೇಡವಂತೆ, ಅವ್ರ ಮನೇಲಿ ಇದೆಯಂತೆ, ಅದಕ್ಕೆ ಪುಟಾಣಿ ಕಾರ್ ಬೇಕಂತೆ. ಅಲ್ಲಮ್ಮ, ಏನ್ ಬೇಕಂತ ಇಷ್ಟೊತ್ತು ಅಲ್ಲಿ ಆಟೋ ಮಾಡ್ತಿದ್ಲು ನೋಡಿ, ನನ್ನ ಬರ್ಡೇ ಕೊಡ್ಸು ಅಂತ. ಹೇಳು ಏನ್ ಬೇಕಂತ. ಅವ್ರು ಮಾತಾಡಲ್ಲ. ತುಂಬಾ ಚೆನ್ನಾಗಿತ್ತು ಸರ್ ಮೂವಿ ಎಲ್ಲ, ತುಂಬಾ ಎಮೋಷ್ನಲ್ ಆಗಿತ್ತು. ಚೆನ್ನಾಗಿತ್ತು. ಅಂದರೆ ಮಿಡಲ್ ಕ್ಲಾಸ್ ಅವರು ಒಂದು ಅಪ್ಪ ಮಕ್ಳಿಗೋಸ್ಕರ, ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ. ಅಂದರೆ ಅಪ್ಪ ಏನು ಕಷ್ಟಪಡ್ತಿದ್ದಾನೆ ಅಂತ ಅದು ಮಗನಿಗೂ ಗೊತ್ತಿರಲ್ಲ, ಹೆಂಡತಿಗೂ ಗೊತ್ತಿರಲ್ಲ. ಅವ್ರ ಆಸೆ ಅಂದರೆ ಆ ಏಜಲ್ಲಿ ಅವನಿಗೂ ಅರ್ಥ ಮಾಡ್ಕೊಳ್ಳೋಷ್ಟು ಮೈಂಡ್ ಸೆಟ್ ಇರಲ್ಲ. ಚೆನ್ನಾಗಿ ತೋರಿಸಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಹಠ ಮಾಡಿದ್ದೆ, ಅದು ನೆನಪಾಯಿತು. ಚೆನ್ನಾಗಿತ್ತು. ಅಂದರೆ ಅಪ್ಪ ಮಗನ ಬಾಂಡಿಂಗ್ ಇಷ್ಟ ಆಯಿತು. ಮತ್ತು ಒಂದು ಫ್ಯಾಮಿಲಿ ಸ್ಟೋರಿ ಇದೆ, ಎಷ್ಟು ಒಗ್ಗಟ್ಟಾಗಿರ್ತಾರೆ ಆ್ಯಂಡ್ ಒಬ್ರಿಗೊಬ್ರು ಬಿಟ್ಕೊಡ್ದೆ ಚೆನ್ನಾಗಿದೆ. ತಂದೆ ಪಾತ್ರ ಇಷ್ಟ ಆಯಿತು. ಸಾಮಾನ್ಯವಾಗಿ ಎಲ್ಲ ಸ್ವಲ್ಪ ಇಂಗ್ಲೀಷ್ ಟೈಟಲ್ಗಳು ನೋಡಿ ಒಂದು ಅಚ್ಚ ಕನ್ನಡದ ಟೈಟಲ್ಲು. ಸೊ ಅದು ಮುದ್ದಾಗಿದೆ ಟೈಟಲ್ ಮಾತ್ರ. ನಾನು ಕರುಣಾಕರ. ಸೊ ತುಂಬ ದಿನಗಳಾಗಿತ್ತು ಈ ಥರ ಒಂದು
ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಒಂದು ಮೂವಿ, ಜೊತೆಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಮೂವಿ. ಎಸ್ಪೆಷಲಿ ಒಂದು ಬಾಂಧವ್ಯ, ಕುಟುಂಬ, ಸೊ ತಂದೆ ತಾಯಿಗಳ ಸ್ಯಾಕ್ರಿಫೈಸು, ಮಕ್ಕಳ ಒಂದು ಇದು ಕಲಿಯುವಿಕೆ, ಇವೆಲ್ಲ ತುಂಬ ಮಿಸ್ ಆಗ್ತಾಯಿತ್ತು ಈ ನಡುವೆ. ಬಟ್ ರಿಯಲಿ ತುಂಬ ಇಷ್ಟ ಆಯಿತು ಮೂವಿ. ಕುಟುಂಬ ಸಮೇತ ಇದನ್ನು ಎಲ್ಲರೂ ಬಂದು ನೋಡಬೇಕು. ಯಾಕಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ತಂದೆ ತಾಯಿಗಳ ಒಂದು ಶ್ರಮ, ಅವರ ಒಂದು ಕುಟುಂಬಕ್ಕೆ ಏನೆಲ್ಲ ಮಾಡ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ಸಮೇತ ನೋಡೋವಂಥ ಮೂವಿ. ಥ್ಯಾಂಕ್ ಯು ಸರ್.